ನಮಸ್ತೆ ಗೆಳೆಯರೆ. ಹತ್ತಿ ಹಣ್ಣು, ಅಂಜೀರ್ ಅಥವಾ ಫಿಗ್ ಫ್ರೂಟ್ ಎಂದು ಈ ಹಣ್ಣನ್ನು ಕರೆಯುತ್ತಾರೆ. ಇಲ್ಲಿ ನಮ್ಮ ಮನೆ ಹತ್ತಿರ ಯಾರೋ ಒಬ್ಬರು ರೈತರು ಕೊಟ್ಟೋಗಿದ್ದಾರೆ ಈ ಒಂದೆರಡು ಹಣ್ಣನ್ನು ಫ್ರೀಯಾಗಿ. ಇದು ಸಿಟಿಲಿ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ನಾವು. ಬನ್ನಿ ಈ ಹಣ್ಣಿನ ಉಪಯೋಗಗಳನ್ನು ತಿಳಿಯೋಣ. ಈ ಹಣ್ಣಿನಲ್ಲಿ ರಫೇಜ್ ಜಾಸ್ತಿ ಇರೋದರಿಂದ ಮಲಬದ್ಧತೆಗೆ ಒಳ್ಳೆಯದು ಮತ್ತು ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂನಂತಹ ಮಿನರಲ್ಸ್ ಇರೋದರಿಂದ ಇದು ಹೃದಯಕ್ಕೆ ಮತ್ತು ಮೂಳೆಗೆ ಒಳ್ಳೆಯದು. ಈ ಹಣ್ಣಿನಲ್ಲಿ ಯಥೇಚ್ಛವಾಗಿ ಆಂಟಿ ಆಕ್ಸಿಡೆಂಟ್ ಇರೋದರಿಂದ ಈ ಹಣ್ಣನ್ನು ತಿನ್ನುವುದರಿಂದ ಜೀವಕೋಶಗಳಲ್ಲಿ ಆಕ್ಸಿಡೆಂಟ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಬಾಯಿ ಹುಣ್ಣು ಆದಾಗ ಈ ಹಣ್ಣನ್ನು ತಿಂದರೆ ಬೇಗ ಕಡಿಮೆಯಾಗುತ್ತದೆ. ನೀವು ಉಪಯೋಗಿಸಿ ನೋಡಿ ಒಮ್ಮೆ ಈ ಹಣ್ಣನ್ನು. ನಿಮ್ಮ ಊರಿನಲ್ಲೂ ಈ ಥರ ಹತ್ತಿ ಹಣ್ಣಿನ ಗಿಡಗಳಿದ್ದರೆ ಹೋಗಿ ಕಿತ್ಕೊಂಡು ಬಂದು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಪ್ರಕೃತಿ ಎಷ್ಟು ವಿಸ್ಮಯ ನೋಡಿ. ಮನುಷ್ಯರಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ಕೂಡ ತಯಾರು ಮಾಡುವಂಥ ಗಿಡಗಳನ್ನು ಕೂಡ ಬೆಳೆಸಿದೆ ಈ ಪ್ರಕೃತಿಯಲ್ಲಿ. ಧನ್ಯವಾದಗಳು.